ಈ ಸೀಸನ್ ಮುಗಿಯೋದರೊಳಗೆ ಇನ್ನೊಮ್ಮೆ ಈ ಸಾರನ್ನು ಹೀಗೆ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ನಾನಿಲ್ಲಿ 3 ಥರದ ಸೊಪ್ಪನ್ನು ತೊಗೊಂಡಿದ್ದೀನಿ. ಚಕೋತ, ಪಾಲಕ್, ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಇನ್ನೂ ಬೇಕಿದ್ರೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಳ್ಬೋದು, ರುಚಿ ಚೆನ್ನಾಗಿ ಕೊಡುತ್ತೆ. ನಾನಿಲ್ಲಿ 3 ಥರದ ಸೊಪ್ಪನ್ನು ಹಾಕಿದ್ದೀನಿ. ಬೇಕಾಗುವ ಸಾಮಗ್ರಿಗಳು: 1 ಟೊಮೆಟೊ, 1 ಈರುಳ್ಳಿ ಕಟ್ ಮಾಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಾಗೆ 1 ಚಮಚ ಜೀರಿಗೆ, ಅವರೆಕಾಳು ಬೇಕಾಗುತ್ತೆ. ಬನ್ನಿ ಇವಾಗ ಶುರು ಮಾಡೋಣ. ಚೆನ್ನಾಗಿ ತೊಳೆದಿಟ್ಟಿರುವ ಸೊಪ್ಪನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೇಳೆಯನ್ನು ಹಾಕ್ಕೊಳ್ಳೋಣ. 1 ಬೌಲ್ ಬೇಳೆ, ಒಂದು ಚಿಕ್ಕ ಬೌಲಲ್ಲಿ ಬೇಳೆ ತೊಗೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ಅವರೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಚಮಚದಷ್ಟು ಜೀರಿಗೆ, 1 ದಪ್ಪ ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿದ್ದೀನಿ, 1 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ, 1 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ, 1 ಬಿಲ್ಲೆ ಗಾತ್ರದ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅರಿಶಿನ ಪುಡಿ. ಈಗ 1 ಚಮಚದಷ್ಟು ತುಪ್ಪ ಹಾಕಿದ್ದೀನಿ, ರುಚಿ ಚೆನ್ನಾಗಿರುತ್ತೆ. ಈ ಸೊಪ್ಪು ಬೇಯುವಾಗೇ 1 ಚಮಚ ತುಪ್ಪ ಹಾಕಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 2ರಿಂದ 3 ಗ್ಲಾಸಷ್ಟು ನೀರನ್ನು ಹಾಕಿ ಒಂದು 3ರಿಂದ 4 ವಿಷಲ್ ತೊಗೊಳ್ಬೇಕು. ಇದನ್ನು ಹಾಗೇನಾದರೂ ಬೇಯಿಸ್ಬೋದು, ಇಲ್ಲಾಂದರೆ ಕುಕ್ಕರ್ ಲಿಟ್ಟನ್ನು ಕ್ಲೋಸ್ ಮಾಡಿ ವಿಷಲ್ ತೊಗೊಳ್ಬೋದು. ನಾನಿಲ್ಲಿ 4 ವಿಷಲ್ ತೊಗೊಂಡ್ಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಇವಾಗ ಸೊಪ್ಪು, ಅವರೆಕಾಳು, ಬೇಳೆ ಹಾಕಿರೋ ಟೊಮೆಟೊ ಎಲ್ಲ ವಸ್ತುಗಳು ನೀಟಾಗಿ ಸ್ನ್ಯಾಶ್ ಆಗಿದೆ ನೋಡಿ. ನಾವು ಮೊಸಪ್ಪು ಸಾರು ಮಾಡಬೇಕಾದಾಗ 4-5 ವಿಷಲ್ ತೊಗೊಳ್ಬೇಕು, ಚೆನ್ನಾಗಿ ಸ್ನ್ಯಾಶ್ ಆಗಬೇಕು. ಈಗ ನೋಡಿ ಸ್ನ್ಯಾಶರಲ್ಲಿ ಚೆನ್ನಾಗಿ ಮಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಮಾಡಿದರೆ ಸಾಕು, ಚೆನ್ನಾಗಿ ಬೆಂದುಬಿಟ್ಟಿದೆ ಇದು. ಕೆಲವೊಬ್ಬರು ಒಂದೊಂದು ರೀತಿಯಾಗಿ ಈ ಮೊಸಪ್ಪು ಸಾಂಬಾರು ಮಾಡ್ತಾರೆ. ನಾವು ರುಬ್ಬೋದಿಲ್ಲ, ಹಾಗೆ ಮಸಿತೀವಿ. ಕೆಲವೊಬ್ಬರು ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾರೆ, ಕಾಯಿ ಹಾಕಿಬಿಟ್ಟು ರುಬ್ಕೋತಾರೆ. ಅದು ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನೋಡಿ. ಇಲ್ಲಿ ಚೆನ್ನಾಗಿ ಮಸ್ತಿದ್ದೀನಿ. ಅವರೆಕಾಳು, ಬೇಳೆ, ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಇವಾಗ ನಮ್ಮ ಮೊಸಪ್ಪು ಸಾಂಬಾರು ರೆಡಿ ಆಯಿತು. ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. 1 ಪಾತ್ರೆ ತೊಗೊಂಡಿದ್ದೀನಿ, 1 ಚಮಚದಷ್ಟು ಎಣ್ಣೆ, 1/4 ಚಮಚದಷ್ಟು ಜೀರಿಗೆ, 1 ಈರುಳ್ಳಿ ಗೆಡ್ಡೆ ಹಾಕಿದ್ದೀನಿ, 3ರಿಂದ 4 ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ, 2 ಒಣಮೆಣಸಿನಕಾಯಿ ಕೂಡ ಹಾಕಿದ್ದೀನಿ. ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ನಮ್ಮ ಸಾಂಬಾರಿಗೆ ಒಗ್ಗರಣೆ ಘಮ ಚೆನ್ನಾಗಿದೆ, ರೆಡಿ ಆಯಿತು ಒಗ್ಗರಣೆ. ಈಗ ಸಾಂಬಾರನ್ನು ಹಾಕ್ಕೊಳ್ಳೋಣ. ಕುಕ್ಕರಲ್ಲಿ ರೆಡಿಯಾಗಿರುವ ಸಾಂಬಾರು. ಇವಾಗ ನೋಡಿ ರುಚಿಕರವಾಗಿರುವ ಅವರೆಕಾಳಿನ ಮೊಸಪ್ಪು ಸಾಂಬಾರು ರೆಡಿ ಆಯಿತು. ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ. ಇಷ್ಟೇ ನೀರು ಹದವಾಗಿ ಹಾಕಬೇಕು, ಜಾಸ್ತಿ ತೆಳುವಾದರೂ ರುಚಿ ಹೊರಟೋಗುತ್ತೆ. ಈ ರೀತಿ ಕರೆಕ್ಟಾಗಿ ಇರಬೇಕು. ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ, 1 ಚಮಚ ತುಪ್ಪ ಇದ್ದರೆ ಅಂತೂ ಮಸ್ತಾಗಿರುತ್ತೆ ಈ ಒಂದು ಮೊಸಪ್ಪು ಸಾಂಬಾರು. ಅದು ಅವರೆಕಾಳು ಹಾಕಿರೋದ್ರಿಂದ ರುಚಿಯಂತೂ ಸಖತ್ತಾಗಿರುತ್ತೆ. ನಾನಿಲ್ಲಿ ಬಿಸಿ ಬಿಸಿ ಸಾಂಬಾರನ್ನು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೋಡ್ತಾ ಇರ್ಬೋದು, ಸಾಂಬಾರು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅದೇ ರೀತಿಯಾಗಿ ತಿನ್ನೋಕ್ಕೆ ಮಸ್ತಾಗಿರುತ್ತೆ. ಹಳ್ಳಿ ವಿಧಾನದ ಮೊಸಪ್ಪು ಮತ್ತು ಅವರೆಕಾಳು ಹಾಕಿರುವ ಸಾಂಬಾರು ರೆಡಿ ಆಯಿತು. ಬಿಸಿ ಬಿಸಿ ಅನ್ನ, 1 ಹುಳಿ ಮೆಣಸಿನಕಾಯಿ, 1 ಚಮಚ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ನಿಮಗೆ ಮತ್ತೆ ಪಲ್ಯನೇ ಅವಶ್ಯಕತೆ ಇರೋದಿಲ್ಲ, ಅಷ್ಟೊಂದು ರುಚಿಕರವಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಅವರೆಕಾಳು ಮೊಸಪ್ಪು ಸಾಂಬಾರು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.